कर्मणि श्री गुरुभ्यो नमः हरि ओम। श्रीगुरुभ्यो नमः हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। तत्कारणाय विदताय नमो नमस्ते। अशेषवाग्जाड्यमलापहन्त्री केशवाग्जाड्यमलापहन्त्री नवं नवं स्पष्टसुवाक्प्रदायिनी नवं स्पष्टसुवाक्प्रदायिनी अमेह जिह्वाग्रसुरङ्गनर्तकी स्नेहजिह्वाग्रसुरङ्गनर्तकी भवप्रसन्ना वदने च मे श्रीः भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यवाक्कामधेनुर्नः कामितार्थान् प्रयच्छति। एवेतं जययोगीन्द्रं कामबाणच्चिदं सदा वेदं जय योगीन्द्रं कामबाणच्चिदं सदा पूज्याय राघवेन्द्राय सत्यधर्मरताय च याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे यतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् विघ्नकराब्जोक्तान् पञ्चाशद्वर्षपूजकान् त्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् अपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। न विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। गुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಯಾವುದರ ಜ್ಞಾನವನ್ನ ಮಾಡಿಕೊಂಡರೆ ಮೋಕ್ಷ, ಆ ಜ್ಞಾನವನ್ನ ಮಾಡಿಕೊಳ್ಳದೆ ಹೋದರೆ ಮೋಕ್ಷ ಇಲ್ಲ ಎಂಬುದನ್ನ ತಿಳಿಸಿ ಮತ್ತೊಂದನ್ನ ತಿಳಿಸಿದ್ದು, ಭಕ್ತಿ ಇದ್ದರೆ ದೇವರ ಮೇಲೆ ಭಕ್ತಿ ಇದ್ದರೆ ಮಾತ್ರ ಆ ಭಕ್ತಿಯಿಂದ ಮುಕ್ತಿ ಹೊರತು ಭಕ್ತಿ ಇಲ್ಲದೆ ಹೋದರೆ ಮುಕ್ತಿ ಮೋಕ್ಷ ಇಲ್ಲ ಅಂತ ಅದನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿ ಆದ ಮೇಲೆ ಯಾರಿಗೆ ಮೋಕ್ಷ, ಮೋಕ್ಷದ ಬಗ್ಗೆ ಹೇಳಿದರಲ್ಲ, ಮೋಕ್ಷ ಆಗುವುದು ಯಾರಿಗೆ, ಅದರ ಬಗ್ಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಟಿಪ್ಪಣಿಕಾರರು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ತತ್ರ ಯಹ ಕೋಪಿ ಏತಜ್ಞಾನಾನ್ ಮುಚ್ಯತೆ ಕಿಂ ಇತ್ಯಾಶಂಕಾಯಾಂ ತದ್ಯೋಗ್ಯಾಃ ಏವ ಮುಚ್ಯಂತೆ ನ ಇತರೆ ಇತಿ ಉತ್ತರಂ ಅಭಿಸಂಧಾಯ ಅಥವಾ ಯೋಗ್ಯಾನಾಮೇವ ಸಾಧನಂ ಭವತಿ ಇತಿ ವಕ್ತುಂ ತದ್ಯೋಗ್ಯಾನ್ ಅಯೋಗ್ಯಾನ್ ವಕ್ತುಂ ಜೀವ ವಿಭಾಗಂ ಆಹ. ಹಿಂದೆ ಹೇಳಿದರಲ್ಲ ಮೋಕ್ಷ ಮೋಕ್ಷ ಅಂತ ಹೇಳಿ, ಈ ಮೋಕ್ಷ ಯಹ ಕೋಪಿ ಏತಜ್ಞಾನಾತ್,
ಈ ಜ್ಞಾನದಿಂದ ಈ ಹಿಂದೆ ಹೇಳಿದಂತೆ ಯಾವ ಯಾವ ಜ್ಞಾನವನ್ನು ಪಡೆದುಕೊಂಡ್ರೆ ಮೋಕ್ಷ ಅಂತ ಹೇಳಿದ್ದಾರೋ ಇವುಗಳ ಜ್ಞಾನವನ್ನ ಮಾಡಿಕೊಂಡು ಯಾರಾದರೂ ಮೋಕ್ಷಕ್ಕೆ ಹೋಗಿದ್ದುಂಟಾ, ಮೋಕ್ಷಕ್ಕೆ ಹೋಗಿದ್ದಾರಾ ಏನು ಅಂತ ಶಂಕೆ ಬಂದರೆ, ಪ್ರಶ್ನೆ ಮಾಡಿದರೆ ಅದಕ್ಕೆ ತದ್ ಯೋಗ್ಯಾಯ ಮುಚ್ಚಂತೆ, ಯಾರು ಮೋಕ್ಷ ಯೋಗ್ಯರಿದ್ದಾರೋ ಅವರು ಮಾತ್ರ ಇದರ ಜ್ಞಾನದಿಂದ ಮೋಕ್ಷವನ್ನ ಹೊಂತಾರೆ. ಇನ್ನುಳಿದವರು ಯೋಗ್ಯರಲ್ಲೇ ಇದ್ದವರು ಮೋಕ್ಷವನ್ನ ಹೊಂದೋದಿಲ್ಲ. ಯೋಗ್ಯರಿಗೆ ಮಾತ್ರ ಈ ಸಾಧನಗಳು ದೊರಕುತ್ತವೆ, ಅಯೋಗ್ಯರಿಗೆ ಸಾಧನಗಳು ದೊರಕೋದಿಲ್ಲ. ಹಾಗಾದರೆ ಯಾರು ಯೋಗ್ಯರು ಯಾರು ಅಯೋಗ್ಯರು ಎಂಬುದನ್ನ ತಿಳಿಸುವುದಕ್ಕಾಗಿ ಜೀವರ ವಿಭಾಗವನ್ನ ಮಾಡಿ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 86ನೆಯ ಶ್ಲೋಕ. ತ್ರಿವಿಧಾ ಜೀವ ಸಂಘಾಸ್ತು ತ್ರಿವಿಧಾ ಜೀವ ಸಂಘಾಸ್ತು ದೇವ ಮಾನುಷ ದಾನವಾಹ ದೇವ ಮಾನುಷ ದಾನವಾಃ ತತ್ರ ದೇವಾ ಮುಕ್ತಿ ಯೋಗ್ಯ ತತ್ರ ದೇವಾ ಮುಕ್ತಿ ಯೋಗ್ಯ ಮಾನುಷೇಷು ಉತ್ತಮಾಸ್ತಥಾ ಮಾನುಷೇಷು ಉತ್ತಮಾಸ್ತಥಾ. ತ್ರಿವಿಧಾ ಜೀವ ಸಂಘಾಸ್ತು ದೇವ ಮಾನುಷ ದಾನವಾಹ ತತ್ರ ದೇವಾ ಮುಕ್ತಿ ಯೋಗ್ಯ ಮಾನುಷೇಷು ಉತ್ತಮಾಸ್ತಥಾ ಎಂಬುದಾಗಿ ತ್ರಿವಿಧಾ ಜೀವಸಂಘಾಃ ತ್ರಿವಿಧಾಃ ಜೀವಸಂಘಾಃ ತು ದೇವಮಾನುಷ ದಾನವಾಃ ಒಂದೇ ಶಬ್ದ. ತತ್ರ ದೇವಾಃ ಮುಕ್ತಿಯೋಗ್ಯಾಃ ಮಾನುಷೇಷು ಉತ್ತಮಾಃ ತಥಾ ಎಂಬುದಾಗಿ ಪದವಿಭಾಗ. ಜೀವರ ವಿಭಾಗವನ್ನ ಮಾಡಿ ಯಾರು ಮುಕ್ತಿ ಯೋಗ್ಯರು ಯಾರು ಮುಕ್ತಿ ಯೋಗ್ಯರಲ್ಲ ಎಂಬುದನ್ನ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರಲ್ಲಿ. ತ್ರಿವಿಧಾಃ ಜೀವಸಂಘಾಸ್ತು ದೇವಮಾನುಷ ದಾನವಾಹ. ತ್ರಿವಿಧ ಜೀವರ ಗುಂಪಿದೆ, ಜೀವರ ಸಮೂಹ. ಅನಂತ ಜೀವರಿದ್ದಾರೆ. ಅನಂತ ಜೀವರ ಒಂದೇನು ಸಮೂಹ ಇದೆಯಲ್ಲ, ಇದರಲ್ಲಿ ಇದು 3 ತರಹದ ರೀತಿಯ ವಿಭಾಗವನ್ನು ಹೊಂದದೆ. ತ್ರಿವಿಧ ಅಂದ್ರೆ 3 ರೀತಿಯಾಗಿ ವಿಭಾಗವನ್ನ ಹೊಂದದೆ. ದೇವ ಮಾನುಷ ದಾನವಾಹ, ದೇವತೆಗಳು, ಮನುಷ್ಯರು, ದಾನವರು ಅಂತ ಈ ರೀತಿಯಾಗಿ 3 ರೀತಿಯಾಗಿ ಜೀವರಲ್ಲಿ ವಿಭಾಗ ಇದ್ದದ್ದು. ಅನಂತ ಜೀವರಲ್ಲಿ ಕೆಲವೊಂದು ಇಷ್ಟು ಅನಂತ ಜೀವರು ದೇವತೆಗಳು, ಕೆಲವೊಂದಿಷ್ಟು ಜೀವರು ಮನುಷ್ಯರು, ಕೆಲವೊಂದಿಷ್ಟು ಜೀವರು ದೈತ್ಯರು, ರಾಕ್ಷಸರು ಎಂಬುದಾಗಿ ದಾನವರು ಅಂತ ಒಟ್ಟು ಹೇಳಿದ್ದು. ಈ ರೀತಿಯಾಗಿ 3 ವಿಧ ಜೀವರಲ್ಲಿ. ಹಾಗಾದ್ರೆ ಈ 3 ವಿಧವಾದಂತಹ ಜೀವರಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ, ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ ಎಂಬುದನ್ನ ತಿಳಿದುಕೊಳ್ಳಬೇಕು. ಧಾ ಪ್ರತ್ಯಯೇನ ಅವಾಂತರ ಭೇದೇಪಿ ಅಸ್ತಿ ಇತಿ ಜ್ಞಾಪಯತಿ. ತ್ರಿವಿಧ ಅಂತ 3 ರೀತಿಯಾದದ್ದು ಅಂತ ಹೇಳಿದ್ದು. ಆ ಧಾ ಎಂಬುವಂತಹ ಒಂದು ಪ್ರತ್ಯಯ ಇದೆ. ಆ ಪ್ರತ್ಯಯದಿಂದ ಕೇವಲ ಜೀವರಲ್ಲಿ ದೇವತೆಗಳು, ಮನುಷ್ಯರು ಮತ್ತು ದಾನವರು ಅಂತಿಷ್ಟೇ ವಿಭಾಗ ಅಲ್ಲ, ಧಾ ಪ್ರತ್ಯಯವನ್ನ ಬಳಸಿದ್ದರಿಂದ ಮತ್ತಿದ್ರೊಳಗೂ ಭೇದಗಳಿವೆ ಅಂತ ತಿಳಿಸಿಕೊಡ್ತಾ ಇದೆ. ಅಂದ್ರೆ ಮನುಷ್ಯರೊಳಗೂ ಕೂಡ 3 ರೀತಿಯಾದಂತಹ ಭೇದ ಇದೆ. ತ್ರೈವಿಧ್ಯ ಕಥನಂ ಮಾನುಷೇಶ್ವಪಿ ತ್ರೈವಿಧ್ಯಂ ಜ್ಞೇಯಂ ಅಂತ ಟಿಪ್ಪಣಿಕಾರ ಬರೀತಾರೆ. ತ್ರೈವಿಧ್ಯವನ್ನ ಇದ್ದದ್ದು ಕೇವಲ ಜೀವರಲ್ಲಿ ಅಂತಷ್ಟೇ ಅಲ್ಲ, ಅದರೊಳಗೂ ಕೂಡ ಮನುಷ್ಯರೊಳಗೂ ಕೂಡ 3 ರೀತಿಯಾಗಿ ಇದ್ದದ್ದು. ಉತ್ತಮರು, ಮಧ್ಯಮರು, ಅಧಮರು ಎಂಬುದಾಗಿ ಈ ರೀತಿಯಾಗಿ 3 ರೀತಿಯಾಗಿ ಇದ್ದದ್ದು. ತ್ರಿವಿಧ ಜೀವಸಂಗಾಸ್ತು ದೇವ ಮಾನುಷ ದಾನವಾಹ ಅಂತ ಇಷ್ಟು ಅರ್ಥ. ಮುಕ್ತಿಯೋಗ್ಯ ಹಾಗಾದರೆ ಇಷ್ಟು ಜೀವರಿದ್ದಾರೆ. ಹಾಗಾದ್ರೆ ಇದರೊಳಗೆ ಯಾರು ಮುಕ್ತಿಯೋಗ್ಯರು? ಮುಕ್ತಿಯೋಗ್ಯ ಕೆ
ಇತ್ಯತಃ ಮುಕ್ತಿಯೋಗ್ಯಾನ್ ಆಹ. ಮುಕ್ತಿಯೋಗ್ಯರು ಯಾರು ಅಂತ ಕೇಳಿದರೆ ಅದಕ್ಕೆ ಮುಂದಿನ ಪಾದದಿಂದ ಮುಕ್ತಿಯೋಗ್ಯರನ್ನ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ತತ್ರ ದೇವಾಹ ಮುಕ್ತಿಯೋಗ್ಯಾಹ. ಯಾರು ಮುಕ್ತಿಯೋಗ್ಯರು ಅಂದ್ರೆ ದೇವ ಮಾನುಷ ದಾನವರೊಳಗೆ ದೇವತೆಗಳು ಅಂತೇನಿದ್ದಾರೋ ಆ ದೇವತೆಗಳು ಮುಕ್ತಿಯೋಗ್ಯರು. ತತ್ರ ದೇವಾಹ ಮುಕ್ತಿಯೋಗ್ಯಾಹ. ದೇವತೆಗಳು ಮುಕ್ತಿಯೋಗ್ಯರು. ಇನ್ನ ಮಾನುಷೇಶು ಉತ್ತಮಾಸ್ತಥಾ. ಆಗ ಹೇಳಿತ್ತಲ್ಲ, ಧಾ ಪ್ರತ್ಯಯವನ್ನು ಪ್ರಯೋಗ ಮಾಡಿದ್ದರಿಂದ ಮನುಷ್ಯರೊಳಗೂ ಮೂರು ರೀತಿಯಾಗಿ ಉತ್ತಮ ಮನುಷ್ಯರು, ಮಧ್ಯಮ ಮನುಷ್ಯರು, ಅಧಮ ಮನುಷ್ಯರು ಅಂತ ಹೇಳಿ ಆ ಉತ್ತಮ ಮನುಷ್ಯರು ಅಂತೇನಿದ್ದಾರಲ್ಲ ಅವರು ಕೂಡ ಮುಕ್ತಿಯೋಗ್ಯರು. ಅವರು ಮೋಕ್ಷವನ್ನು ಹೊಂತಾರೆ. ಮಾನುಷೇಶು ಉತ್ತಮ. ಮನುಷ್ಯರೊಳಗೆ ಉತ್ತಮರಾದಂಥವರು ಕೂಡ ತಥಾ ಹಾಗೆ ಅಂದ್ರೆ ಅವರು ಮುಕ್ತಿಯೋಗ್ಯ ಅಂತ ಅರ್ಥ. ಅವರು ಮೋಕ್ಷವನ್ನು ಹೊಂತಾರೆ ಅಂತ ಅರ್ಥ. ಹಾಗಾದರೆ ಯಾರು ಮೋಕ್ಷವನ್ನು ಹೊಂದೋದು ಅಂದ್ರೆ ಒಂದು ದೇವತೆಗಳು ಮತ್ತು ಮನುಷ್ಯರೊಳಗೆ ಉತ್ತಮ ಮನುಷ್ಯರು ಮಾತ್ರ ಮೋಕ್ಷವನ್ನು ಹೊಂದೋದು ಎಂಬುದನ್ನ ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಹಾಗಾದರೆ ಇನ್ನು ಮನುಷ್ಯರೊಳಗೇನೆ ಮಧ್ಯಮರು ಅಧಮರು ಅಂತಿದ್ದಾರೆ. ಇನ್ನು ಕೊನೆಯ ವಿಭಾಗ ದಾನವರು. ಇವರಿಗೇನಾಗ್ತದೆ, ಇವರಿಗೆ ಯಾವ ಫಲ ಸಿಗ್ತದೆ, ಯಾವ ರೀತಿಯಾದಂತಹ ಲೋಕವನ್ನು ಹೊಂತಾರೆ ಇವರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 87ನೇ ಶ್ಲೋಕ. ಅದಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ? ತತ್ರ ತೇಷು ತ್ರಿವಿಧೇಶು ಸ್ತುತಿಯೋಗ್ಯಾನಾಹ. ಮನುಷ್ಯರೊಳಗೆ ಮೂರು ರೀತಿಯಾಗಿ ಅಂತ ಹೇಳಿದ್ರಲ್ಲ, ಉತ್ತಮ ಮಧ್ಯಮ ಅಧಮ ಅಂತ ಹೇಳಿ. ಅದರೊಳಗೆ ಮಧ್ಯಮ ಮನುಷ್ಯರು ತ್ರಿವಿಧರಲ್ಲಿ ಸ್ತುತಿಯೋಗ್ಯ ಅಂದ್ರೆ ಸಂಸಾರಕ್ಕೆ ಯೋಗ್ಯರಾದಂತಹ ಜೀವರು ಅಂದ್ರೆ ಇದು ಮಧ್ಯಮ ಜೀವರು. ಅವದನ್ನ ತಿಳಿಸಿಕೊಡ್ತಾ ಇದ್ದಾರೆ. 87ನೇ ಶ್ಲೋಕ. ಮಧ್ಯಮ ಮಧ್ಯಮ ಮಾನುಷ ಏತೋ ಶ್ರುತಿಯೋಗ್ಯ ಸದೈವ ಹಿ. ಸ್ಮೃತಿಯೋಗ್ಯ ಸದೈವ ಹಿ. ಅಧಮಾ ನಿರಯಾಯೈವ. ಅಧಮಾನಿರಯೈವ. ದಾನವಾಸ್ತುತಮೂಲಯಾಃ. ದಾನವಾಸ್ತು ತಮೋಲಯಾಃ. ಮಧ್ಯಮಾ ಮಾನುಷಾ ಯೇತು ಸ್ತುತಿಯೋಗ್ಯಾ ಸದೈವ ಹಿ. ಅಧಮಾ ನಿರಯಾಯೈವ ದಾನವಾಸ್ತುತಮೂಲಯಾಃ ಎಂಬುದಾಗಿ 87ನೇ ಶ್ಲೋಕ. ಪದವಿಭಾಗ. ಮಧ್ಯಮಾ ಮಧ್ಯಮಾಃ ಮಾನುಷಾಃ ಯೇ ತು ಸ್ತುತಿಯೋಗ್ಯಾಃ ಸದಾ ಏವ ಹಿ. ಅಧಮಾ ನಿರಯಾಯ ಏವ ದಾನವಾಃ ತು ತಮೂಲಯಾಃ ಎಂಬುದಾಗಿ ಪದವಿಭಾಗ. ಮಧ್ಯಮಾಃ ಮಾನುಷಾಃ ಸದಾ ಏವ ಸ್ತುತಿಯೋಗ್ಯಾಃ ಅಂತ ತಿಳಿಸ್ತಾ ಇದ್ದಾರೆ. ಮನುಷ್ಯರೊಳಗೆ ಉತ್ತಮರೂ ಮೋಕ್ಷಯೋಗ್ಯರು, ಮೋಕ್ಷವನ್ನು ಹೊಂತಾರೆ. ಮಧ್ಯಮರು ಶ್ರುತಿಯೋಗ್ಯರು. ಶ್ರುತಿ ಅಂದ್ರೆ ಸಂಸಾರ ಅಂತ ಅರ್ಥ. ಸಂಸಾರ ಯೋಗ್ಯಾಹ. ಮಧ್ಯಮ ಮನುಷ್ಯರು ಸಂಸಾರ ಯೋಗ್ಯರು, ಸಂಸಾರಕ್ಕೆ ಯೋಗ್ಯರಾದಂತಹ ಮನುಷ್ಯರು ಮಧ್ಯಮರು ಯಾವಾಗಲೂ ಕೂಡ. ಇನ್ನ ಅಧಮಾಹ ಮನುಷ್ಯರೊಳಗೆ ಅಧಮ ಪಕ್ಷದವರು, ಅಧಮರಿದ್ದಾರಲ್ಲ ಅವರು ನಿರಯಾಯೈವ. ನಿರಯ ಅಂದ್ರೆ ನರಕ ಅಂತ ಅರ್ಥ ನೋಡ್ರಿ. ಅಧಮ ಮಾನುಷಾಹ ನಿರಯಾಯೈವ ಎಂಬುದಕ್ಕೆ ಟಿಪ್ಪಣಿಕಾರಿರ್ತಾರೆ. ತಾಮಿಸ್ರಾಖ್ಯ ನರಕಾಯೇವ ಗಚ್ಚಂತಿ. ಅಧಮ ಮನುಷ್ಯರು ಅಂತ ಏನಿದ್ದಾರೋ ಈ ಅಧಮ ಮನುಷ್ಯರು ಇವರು ತಾಮಿಸ್ತ್ರ ಎಂಬುವಂತಹ ನರಕಕ್ಕೆ ಹೋಗ್ತಾರೆ. ನಿರಯಾಯೈವ ಅಂತ ಹೇಳಿದ್ದಾರೆ ನೋಡಿ. ತಾಮಿಸ್ತ್ರ ಎಂಬುವಂತಹ ನರಕಕ್ಕೆ ಹೋಗೋದವರು ಯಾರು? ಅಧಮ ಮನುಷ್ಯರು. ಉತ್ತಮರು ಮೋಕ್ಷವನ್ನು ಹೊಂತಾರೆ, ಮಧ್ಯಮರು ಸಂಸಾರದಲ್ಲಿ ಇರ್ತಾರೆ, ಅಧಮರು ತಾಮಿಸ್ತ್ರ ಎಂಬುವಂತ ನರಕಕ್ಕೆ ಹೋಗ್ತಾರೆ. ಇನ್ನು ದಾನವಾಸ್ತು ತಮೂಲಯಾಹ. ದಾನವಾಹ ಅಸುರಾಹ ಅಂತರ್ಥ. ಅಸುರರು
ತಮಸ್ಸೇವ ಲೀನಾ ಭವಂತಿ ಇತಿ ತಮೋಲಯಾಃ. ನೊಳಗೆ ಅವರು ಲೀನರಾಗ್ತಾರೆ ಅಂದ್ರೆ ಅಲ್ಲೇ ಹೋಗ್ತಾರೆ, ಅಲ್ಲೇ ಇರ್ತಾರೆ ಅಂತ. ತಮಸ್ಸಿ ಅಂಧನ್ ಯಾವಂತದ್ದು ಅಂದ್ರೆ ಅಂಧಂತಾಮ ಅಂತ ಹೇಳ್ತಾರೆ. ತಮಃ ಅಂಧಂತಾಮಿಸ್ರಂ ಲಯಃ ಆಲಯಃ ಏಷಾಮಿತಿ. ದಾನವಾಸ್ತು ತಮೋಲಯಾಃ. ದಾನವರು ಅಸುರರಿಗೆ ಅಂಧಂತಾಮಿಸ್ರ ಎಂಬುವಂತಹ ಒಂದು ಆ ಲೋಕದಲ್ಲಿ ಹೋಗಿ ಬೀಳ್ತಾರೆ. ಅದೇ ಆಶ್ರಯ ಅವರಿಗೆ. ತಾಮಿಸ್ತ್ರ ಎಂಬುವಂತಹ ನರಕ ಇದು ಅಧಮ ಮನುಷ್ಯರಿಗಾದರೆ, ಅಂಧಂತಾಮಿಸ್ತ್ರ ಎಂಬುವಂತಹ ಈ ಲೋಕ ಇದು ಅಧಮ ಯಾರು ದಾನವರಿಗೆ ಅಸುರರಿಗೆ ಈ ಲೋಕ ಸಿಗ್ತದೆ, ಅಲ್ಲಿ ಹೋಗಿ ಬೀಳ್ತಾರೆ ಅವರು. ಇಷ್ಟು ಈ ರೀತಿಯಾಗಿ ದೇವತೆಗಳು ಮೋಕ್ಷಕ್ಕೆ ಹೋಗ್ತಾರೆ, ಮನುಷ್ಯರೊಳಗೆ ಉತ್ತಮರು ಮೋಕ್ಷಕ್ಕೆ ಹೋಗ್ತಾರೆ, ಮಧ್ಯಮರು ಸಂಸಾರದಲ್ಲಿ ಬೀಳ್ತಾರೆ, ಅಧಮರು ತಾಮಿಸ್ತ್ರ ಎಂಬ ಒಂದು ನರಕಕ್ಕೆ ಹೋಗ್ತಾರೆ, ದಾನವರು ಅಂಧಂತಾಮಿಸ್ತ್ರಕ್ಕೆ ಹೋಗ್ತಾರೆ ಎಂಬುದನ್ನ ಈ ರೀತಿಯಾಗಿ ಅಧಮ ನಿರಯಾಯವ ದಾನವಾಸ್ತು ತಮೋಲಯಾಹ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಆಚಾರ್ಯ, ಇದಾದ ಒಂದು ಒಂದು ಪ್ರಶ್ನೆ ಅಂತಲ್ಲ, ಇದು ನನ್ನ ಅನುಮಾನ. ಹಾಗಾದ್ರೆ ನಾವೆಲ್ಲ ಮಧ್ಯಮರು ಅಂತ ಅನ್ಕೊಳ್ಬೋದಾ? ಯಾಕೆಂದ್ರೆ ನಾವೆಲ್ಲ ಸಂಸಾರ ಮಾಡ್ತಾ ಇದೀವಲ್ಲ, ಅದಕ್ಕೆ. ಹಾಗಲ್ಲ ಹಾಗಲ್ಲ ಹಾಗಲ್ಲ. ಹಾ, ಸಂಸಾರ ಮಾತ್ರ ಉತ್ತಮರಲ್ಲ ಅಂತ ಅರ್ಥ ಅಲ್ಲ. ಈ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಎಲ್ಲರೂ ಕೂಡ ಸಂಸಾರದಲ್ಲಿ ಇದ್ದಾರೆ. ಅವರೆಲ್ಲ ಸಂಸಾರದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಮೋಕ್ಷ ಯೋಗ್ಯರಲ್ಲ ಅಂತ ಅರ್ಥ ಅಲ್ಲ. ಮಧ್ಯಮ ಮನುಷ್ಯರು ಅಂತಂದ್ರೆ ಸಂಸಾರದಲ್ಲಿ ಮತ್ತೆ ಮತ್ತೆ ಬೀಳ್ತಾರೆ ಅಷ್ಟೇ, ಅವ್ರಿಗೆ ಎಂದೂ ಮೋಕ್ಷ ಆಗೋದಿಲ್ಲ. ಸಂಸಾರದಲ್ಲಿ ಇದ್ದವರೆಲ್ಲ ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಅರ್ಥ ಅಲ್ಲ. ಮಧ್ಯಮರು ಸಂಸಾರದಲ್ಲಿಯೇ ಇರ್ತಾರೆ ಅಂತ ಹೇಳ್ತಾ ಇದ್ದದ್ದು. ವ್ಯತ್ಯಾಸ ಸರಿ ಇದೆ. ಸರಿ ಸರಿ ಹಾ, ಸರಿ. ಸಂಸಾರದಲ್ಲಿ ಇದ್ದವರೆಲ್ಲ ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಅರ್ಥ ಅಲ್ಲ. ಮಧ್ಯಮ ಮನುಷ್ಯರು ಸಂಸಾರದಲ್ಲಿಯೇ ಇರ್ತಾರೆ ಅಷ್ಟೇ. ಇದೊಂದು ಸಣ್ಣ ಶಂಕ ಆಚಾರ್ಯ. ಇದು ಯಾಕೆಂದ್ರೆ ನಾವು ಹೇಳಿ ಬ್ರಹ್ಮಸೂತ್ರ ಭಾಷ್ಯ ಮಾಡ್ತಾ ಇದೀವಿ ಈಗ ಇದ್ರಾದ್ಮೇಲೆ ಅದ್ ಮತ್ತೆ ಶುರು ಆಗುತ್ತೆ. ಅದ್ರಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡ್ತಾ ಇದೀವಿ. ಅದ್ರಲ್ಲಿ ಮೊದಲನೇ ಇದಕ್ಕೆ ಬರುತ್ತೆ, ಮೊದಲನೇ ಸೂತ್ರಕ್ಕೇನೆ ಓಂ ಜನ್ಮಾದಸ್ಯ ಓಂನಲ್ಲಿ ಅದಲ್ಲಿ ಅಧಿಕಾರನ್ ಬರುತ್ತೆ. ಈಗ ಉತ್ತಮ ಅಧಿಕಾರನ್ಗಳು ದೇವತೆಗಳು ಅಂತ ಅಲ್ಲಿ ಬಂತು. ಮನುಷ್ಯರುನು ಅದಲ್ಲಿ ಅಧಮಾಧಿಕಾರನ್ ಇಲ್ಲ ಅಧಮಾಧಿಕಾರನ್ ಅಂತ ಅವ್ರು ಹೇಳಿದ್ರು. ಇಲ್ಲಿ ನಾನು ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ, ಈಗ ಬ್ರಹ್ಮ, ವಾಯು, ರುದ್ರ ಇವರೆಲ್ಲರೂ ಉತ್ತಮ ಅಧಿಕಾರನ್ ಅವ್ರ ದೇವತಾ ಗಣದಲ್ಲಿ ಬರಲ್ವಾ? ಹೌದು. ಅಲ್ಲ, ಅದಕ್ಕಿದಕ್ಕೆ ಸಂಬಂಧಿಲ್ಲ. ಗ್ರಂಥವನ್ನು ಓದಲಿಕ್ಕೆ ವಿಭಾಗ ಮಾಡಿದ್ದು ಬೇರೆ, ಉತ್ತಮ ಅಧಿಕಾರಿಗಳು ಮಧ್ಯಮಾಧಿಕಾರಿಗಳು ಅದಕ್ಕೆ ಬೇರೆ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇದನ್ನ ವಿಭಾಗ ಬೇರೆ. ಓಕೆ, ಸರಿ. ಮತ್ತೆ ಮನುಷ್ಯದಲ್ಲಿ 3 ಗಣ ಇದೆ ಅಂತ ನೀವು ಹೇಳಿದ್ರಿ. ಯಾರಲ್ಲಿ ಸಾತ್ವಿಕ ಗುಣ ಪ್ರಭಾವ ಜಾಸ್ತಿ ಇರುತ್ತೋ ಅವರು ಉತ್ತಮ ಅಧಿಕಾರನ ಆಗ್ಬೋದು. ಎಲ್ಲ ಮಿಶ್ರಣ ಆಗಿರೋರು ಅವರು ಮಂದಾಧಿಕಾರನ್ನು ಅವರು ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದರಲ್ಲೂ ಕೆಟ್ಟ ಜನಗಳು ಇರ್ತಾರಲ್ಲ, ಯಾರಿಗೆ ತಾಮಸಿಕ ಪ್ರಭಾವ ಜಾಸ್ತಿ, ತಾಮಸಿಕ ಗುಣ ಜಾಸ್ತಿ, ಅವರು ಅಧಮ ಅಧಿಕಾರ. ತಮೋ ಗುಣದಲ್ಲಿ ಇರೋರ್ಗೆ ಅವ್ರಿಗೇನು ಪರ್ಯಾಯನೇ ಇಲ್ಲ, ಅವ್ರ ಮುಗಿದ ಕತೆ. ಈ ಮನುಷ್ಯದಲ್ಲಿ 3 ಗಣ ಇದೆ ಅಂತ ನಾವು ಈ ಪದ್ಯದಲ್ಲಿ ನೀವು ಅರ್ಥ ಕೊಟ್ರಿ. ಅದ್ ಸರಿನಾ? ಅರ್ಥ ಸರಿ ಆಯ್ತಾ? ಅದೇ ಇಲ್ಲಿ ಹೇಳ್ತಾ ಇದ್ದದ್ದು, ಮೋಕ್ಷಕ್ಕೆ ಹೋಗೋರು ಯಾರು, ಸಂಸಾರ ಇರೋರು ಯಾರು ಅಂತ ಈ ವಿಭಾಗವನ್ನು ಮಾಡ್ತಾ ಇದ್ದದ್ದು. ಅಲ್ಲಿ ಹೇಳ್ತಾ ಇದ್ದದ್ದು ನೋಡಿ, ಅಲ್ಲಿ ಶಾಸ್ತ್ರವನ್ನು ಓದುವಂತಹ ವ್ಯಕ್ತಿಗಳಿಗೆ ಅಧಿಕಾರಿಗಳು ಯಾರು ಅಂತ ಹೇಳ್ತಾ ಇದ್ದದ್ದು. ಹೌದು ಹೌದು. ಶಾಸ್ತ್ರವನ್ನು ಓದುವಂತವರೊಳಗೇನೆ ಅಯೋಗ್ಯರಿಗೆ ಶಾಸ್ತ್ರವನ್ನು ಓದ್ಲಿಕ್ಕೆ ಆಗೋದೇ ಇಲ್ಲ, ತಿಳ್ಕೊಂಡ್ಬಿಡಿ. ಅಯೋಗ್ಯರಿಗೆ ಶಾಸ್ತ್ರವನ್ನು ಓದುವಂತಹ ಪ್ರಸಂಗ ಬರೋದೇ ಇಲ್ಲ. ಯೋಗ್ಯರಿಗೇನೆ ಶಾಸ್ತ್ರವನ್ನು ಓದುವಂತಹ ಒಂದು ಅವಕಾಶ ಸಿಗೋದು. ಆ ಯೋಗ್ಯರೊಳಗೂ ಉತ್ತಮರು, ಮಧ್ಯಮರು, ಅಧಮರು ಅಂತ ಹೇಳ್ತಾ ಇದ್ದದ್ದಷ್ಟೇ. ಅಲ್ಲಿ ಅಧಮರು ಯೋಗ್ಯರು ಅಂತ ಅರ್ಥ ಅಲ್ಲ, ಅಥವಾ ಮನುಷ್ಯಾಧಮರು ಅಂತ ಅರ್ಥ ಅಲ್ಲ. ಮನುಷ್ಯ ಆದ್ರೂನು ಅದೇ, ಐ ಥಿಂಕ್ ಪಣಿರಾಜ್ ಅವ್ರದ್ದು ಅದೇ ಪ್ರಶ್ನೆ ಇತ್ತು. ಮನುಷ್ಯರಾದ್ರೂನು ಅಲ್ಲಿ 3 ವಿಭಾಗ. ಯಾರು ಮನುಷ್ಯ ಉತ್ತಮ ಇರ್ತಾರೋ ಅವ್ರಿಗೆ ಚಾನ್ಸ್ ಉಂಟು. ಈ ವಿಭಾಗ ತರಬೇಡಿ, ಈ ವಿಭಾಗ ಅಲ್ಲಿ ತರಬೇಡಿ. ಅಲ್ಲಿ ನೋಡಿ, ಶಾಸ್ತ್ರವನ್ನು ಓದುವಂಥವರು ಅದು ಯೋಗ್ಯರೇ ಓದೋರು. ಶಾಸ್ತ್ರ ಶ್ರವಣವಾಗಬೇಕು ಅಂದ್ರೆ
ಮೋಕ್ಷಯೋಗ್ಯ ಜೀವನಿಗೇನೆ ಅದು ಆಗೋದು. ಆಯ್ತು. ಆ ಇದ್ರೊಳಗುನು ಇದ್ರೊಳಗೆ ಮತ್ತು ಉತ್ತಮರು, ಮಧ್ಯಮರು, ಅಧಮರು ಅಂತ ಇಷ್ಟೇ ಹೇಳಿದ್ದೆ ಹೊರತು ಆಯ್ತು. ಅಧಮರು ಅಂತ ಮಾತ್ರ ಅವರು ತಮಯೋಗ್ಯರು ಅಂತ ಅರ್ಥ ಅಲ್ಲ, ಸಂಸಾರದಲ್ಲಿ ಬೀಳೋರು ಅಂತ ಅರ್ಥ ಅಲ್ಲ. ಆ ಒಂದು ವಿಭಾಗನೇ ಬೇರೆ, ಈ ವಿಭಾಗನೇ ಬೇರೆ. ಹಂಗ ಹೇಳ್ತೀರಾ? ಓಕೆ, ಸ್ವಲ್ಪ ಹೌದು. ಕನ್ಫ್ಯೂಷನ್ ಇದೆ. ಹಾ ಹಾ ಆ ವಿಭಾಗ ಬೇರೆ, ಈ ವಿಭಾಗ ಬೇರೆ. ಓಕೆ, ಈಗ ಮೂರನ್ನು ಒಟ್ಟಾರೆ ಬರ್ತಾ ಇದೆ. ಈಗ ಇದಕ್ ಮೊದಲನೇ ಪಾಠ ಭಗವದ್ಗೀತಾ, ಅಲ್ಲಿ ತ್ರಿಗುಣ ವಿಭಾವ ನಡೀತಾ ಇದೆ. ಆಮೇಲೆ ಈಗ ನಿಮ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇದ್ರಾದ್ಮೇಲೆ ಬ್ರಹ್ಮಸೂತ್ರ ಭಾಷೆ ಬರುತ್ತೆ. ಮೂರೂನು ಏನೋ ಸಂಧಿ ಸೇರ್ಕೊಂಡು ಒಂದೇ ಟಾಪಿಕ್ ಮಾತಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್. ಅದಕ್ಕೆ ಹೇಳಿದ್ದಲ್ಲ, ಅದು ವಿಷಯ ಬೇರೆ ಆದ್ದರಿಂದ ವಿಭಾಗ ಬೇರೆ ತಿಳಿದುಕೊಳ್ಳಬೇಕು. ಈ ವಿಭಾಗವನ್ನು ಅಲ್ಲಿ ತರಬೇಕು ಅಷ್ಟೇ. ಶಾಸ್ತ್ರಕ್ಕೆ ಅಧಿಕಾರಿಗಳು ಯೋಗ್ಯರೇ ಆಗೋದು. ಓಕೆ ಓಕೆ ಓಕೆ. ಸೊ ಶಾಸ್ತ್ರಕ್ಕೆ ಅಧಿಕಾರಿಗಳು ನಿತ್ಯ ಸಂಸಾರಿಗಳು ಅಥವಾ ಅಧಮಯೋಗ್ಯರು ಆಗೋದಿಲ್ಲ. ಯೋಗ್ಯ ವ್ಯಕ್ತಿಗಳೇ ಶಾಸ್ತ್ರವನ್ನು ಓದುವಂತಹ ಅಧಿಕಾರ ಇರೋದು ಯೋಗ್ಯರಿಗೇನೆ. ಆ ಯೋಗ್ಯರೊಳಗೇನೆ ಮತ್ತೆ ವಿಭಾಗ ಮಾಡಿಕೊಂಡದಷ್ಟೇ. ಅಲ್ಲಿ ಉತ್ತಮರು ಯಾರು, ಮಧ್ಯಮರು ಯಾರು, ಅಧಮರು ಯಾರು ಅಂತಷ್ಟೇ. ಮತ್ತೆ ಈ ಪದ್ಯದಲ್ಲಿ ಹೇಳೋದು ಮನುಷ್ಯ ಗಣದಲ್ಲೂ ಅವ್ರಿಗೆ ಶಾಸ್ತ್ರ ಬಿಟ್ಬಿಡೋಣ ಒಂದ್ ನಿಮಿಷ. ಮನುಷ್ಯ ಗಣದಲ್ಲೂ ಉತ್ತಮ ಅಧಿಕಾರಿಗಳಿಗೆ ಮೋಕ್ಷದ್ದು ಅವಕಾಶ ಉಂಟು, ಸಾಧನೆ ಮಾಡ್ಕೊಂಡು. ಎಷ್ಟೋ ಜನ್ಮ ಆಗ್ಬೋದು, ಅದ್ ಬೇರೆ ಮಾತು. ಬಟ್ ಅವಕಾಶ ಉಂಟು. ನೀವು ಪೂರ್ತಿ ನೀವು ಕಂಡೆಮ್ ಅಂತ ಅಲ್ಲ. ಸರಿ, ಉತ್ತಮ ಮೋಕ್ಷ ಆಗೇ ಆಗ್ತದೆ. ಉತ್ತಮ ಮನುಷ್ಯರಿಗೆ ಮೋಕ್ಷ ಆಗೋದು ಫಿಕ್ಸ್, ಇದು ಖಂಡಿತ. ಅವ್ರ ಸಾಧನೆ ಯಾವಾಗ ಮುಗೀತದೋ ಅವಾಗ ಆಗ್ತದಷ್ಟೇ. ಇಂದಿಲ್ಲ ಒಂದ್ ದಿವಸ ಆಗೇ ಆಗ್ತದೆ ಅಷ್ಟೇ, ಅದಂತೂ ಖಚಿತ. ಒಂದು ಉದಾಹರಣೆ ಕೊಡ್ರಿ. ಯಾರು ಉತ್ತಮಾಧಿಕಾರಿ ಅಂದ್ರೆ ಇವರು ಸ್ವಾಮಿಗಳು, ರಾಯರು, ಇವರೆಲ್ಲ ಅಂತ ಅವರು ಹೇಳ್ತಾ ಇದ್ದಿಲ್ಲ. ನೋಡಿ, ಇಷ್ಟೇ ಹೇಳಿದ್ದು. ಮೋಕ್ಷ ಯೋಗ್ಯರು ಯಾರು ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದು ಬಂದು ಬರ್ತದೆ ಬೇಕಾದಷ್ಟು ಕಡೆ ಗ್ರಂಥಗಳಲ್ಲಿ. ಸ್ವಾಮಿಗಳು ಹೇಳಿದ್ದಿದೆ. ಶಾಸ್ತ್ರಗಳನ್ನು ಶ್ರವಣ ಮಾಡಿದಾಗ ಮತ್ತು ಅದನ್ಬೇಡಿ, ಅಥವಾ ಭಗವಂತನ ಮಹಿಮೆಯನ್ನ ಕೇಳಿದಾಗ, ಭಗವದ್ಭಕ್ತರ ಮಹಿಮೆಯನ್ನ ಕೇಳಿದಾಗ ಕಣ್ಣಲ್ಲಿ ಆನಂದ ಬಾಷ್ಪ ಯಾರಿಗೆ ಬರ್ತದೆ, ರೋಮಾಂಚನ ಯಾರಿಗಾಗ್ತದೋ ಅವರು ಮೋಕ್ಷ ಯೋಗ್ಯರು ಅಂತ ಅರ್ಥ. ಇಷ್ಟು ತಿಳಿದುಕೊಂಡ್ಬಿಡಿ. ಆಯ್ತು ಆಯ್ತು, ಧನ್ಯವಾದ. ಭಗವಂತನ ಮಹಿಮೆಯನ್ನ, ಭಗವಂತನ ಜ್ಞಾನವನ್ನ ಮಾಡಿಕೊಂಡಾಗ ಭಕ್ತಿ ಯಾರಿಗೆ ಹುಟ್ಟುತ್ತದೋ ಅವರು ಮೋಕ್ಷ ಯೋಗ್ಯರು. ಎಷ್ಟು ಕೇಳಿದರೂ ಭಕ್ತಿ ಹುಟ್ಟೋದೇ ಇಲ್ಲ ಅಂದ್ರೆ ಅವರು ಮೋಕ್ಷ ಯೋಗ್ಯರಲ್ಲ ಅಂತ ಅರ್ಥ. ಅದು ನಿಮ್ ಸ್ವಭಾವದ ಮೇಲೆ ಹೋಗುತ್ತೆ. ಅದೇ ಹೇಳ್ತಾ ಇದ್ದದ್ದು. ಈಗ ಕೇವಲ ಸ್ವಾಮಿಗಳು, ರಾಯರು ಅಂತ ಅಷ್ಟೇ ಅವರಂತೂ ಯೋಗ್ಯರ, ಮಹಾನುಭಾವರ ಯೋಗ್ಯರೇ ಅವರು. ಆಯ್ತು. ಆದ್ರೆ ನಾವೆಲ್ಲ ಅಯೋಗ್ಯರು ಅಂತ ಅರ್ಥ ಅಲ್ಲ. ಇಷ್ಟು ಶಾಸ್ತ್ರಗಳ ಶ್ರವಣವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅವರಷ್ಟು ಯೋಗ್ಯತೆ ಇಲ್ಲದೆ ಇರಬಹುದು. ಆದ್ರೆ ಭಗವಂತನ ಒಂದು ಇಷ್ಟೇ ತಿಳಿದುಕೊಳ್ಬೇಕು. ಭಗವಂತನ ಮಹಿಮೆಯನ್ನ ಕೇಳಿದಾಗ ಆನಂದ ಬಾಷ್ಪ ಯಾರಿಗೆ ಬರ್ತದೆ, ರೋಮಾಂಚನ ಯಾರಿಗೆ ಆಗ್ತದೆ, ಅವ್ರು ಯೋಗ್ಯರೇ ಅಂತ ಅರ್ಥ ಅವರು. ಆಯ್ತು, ಧನ್ಯವಾದ. ಸ್ವಲ್ಪ ನಮ್ಗೆ ಚಾನ್ಸ್ ಉಂಟು ಮತ್ತೆ. ಇದ್ದೇ ಇದೆ, ಅದರೊಳಗೆ ಯಾವ ಇದು ಇಲ್ಲ. ಸರಿ, ಧನ್ಯವಾದ ಆಚಾರ್ಯ. ಇಷ್ಟು ಇನ್ನು ಮುಂದೆ ನನು ಮುಕ್ತಿ ತಮಸೋಹೋ ನಾಶಾನಂತರಂ ಏತೇಷಾಂ ಕುತ್ರ ಅವಸ್ಥಾನಂ ಇತ್ಯತಃ ಆಹ ಮುಕ್ತಿರಿತಿ. ಒಂದು ಪ್ರಶ್ನೆಯನ್ನ ಮಂದಾಶಂಕಿಯನ್ನು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ದು, ಯೋಗ್ಯರಿಗೆ ಮೋಕ್ಷ, ಅಯೋಗ್ಯರಿಗೆ ತಮಸ್ಸು ಅಂತ ಹೇಳಿದ್ದು. ಮಧ್ಯ ಮನುಷ್ಯರಿಗೆ ನಿತ್ಯ ಸಂಸಾರ. ಇಲ್ಲಿ ಕೇಳ್ತಾ ಇದ್ದದ್ದು ಮುಕ್ತಿ ತಮಸೋಹೋ ನಾಶಾನಂತರಂ ಏತೇಷಾಂ ಕುತ್ರ ಅವಸ್ಥಾನಂ. ಮೋಕ್ಷ ಮತ್ತು ತಮಸ್ಸು ನಾಶ ಆಯಿತು ಅಂತಂದ್ರೆ ಇವರಿಗೆ ಅಲ್ಲಿರ್ತಕ್ಕಂಥ, ಅಲ್ಲಿ ಹೋದಂತಹ ಜೀವರಿಗೆ ಎಲ್ಲಿ ಅವಸ್ಥಾನ, ಅವ್ರು ಇಳಿದುಕೊಳ್ಳಿಕ್ಕೆ ಯಾವುದು ಅವಕಾಶ ಇರ್ತದೆ, ಅದು ನಾಶ ಆಯಿತು ಅಂದ್ರೆ ಅವ್ರು ಎಲ್ಲಿರ್ತಾರೆ ಅಂತ ಪ್ರಶ್ನೆ. ಮುಕ್ತಿ ಮತ್ತು ಮೋಕ್ಷ ಮತ್ತು ತಮಸ್ಸು ಇವುಗಳ ನಾಶ ಆಯಿತು ಅಂದ್ರೆ, ನಾಶ ಆದ ಮೇಲೆ ಈ ಎಲ್ಲ ಅಲ್ಲಿ ಹೋದಂತ ಎಲ್ಲ ಜೀವರಿಗೂ ಕೂಡ ಅವಸ್ಥಾನ ಏನು, ಆಶ್ರಯ ಏನು, ಎಲ್ಲಿ ಇರ್ತಾರೆ ಅವರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ತತಃ ಆಹ 88ನೆಯ ಶ್ಲೋಕ. ಮುಕ್ತಿರ್ನಿತ್ಯಾ ತಮಶ್ಚೈವ. ಮುಕ್ತಿರ್ನಿತ್ಯಾ ತಮಶ್ಚೈವ
ಚೈವ ನಾವೃತ್ತಿ ಪುನರೇತಯೋಃ ಆವೃತ್ತಿ ಪುನರೇತಯೋ ದೇವಾನಾಂ ನಿರಯೋ ನಾಸ್ತಿ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ತಮಶ್ಚಾಪಿ ಕಥಂಚನ ಮುಕ್ತಿರ್ನಿತ್ಯಾ ತಮಶ್ಚೈವ ನಾವೃತ್ತಿ ಪುನರೇತಯೋಃ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಎಂಬುದಾಗಿ 88ನೇ ಶ್ಲೋಕ. ಆಚಾರ್ಯ, ಹೇಳಿ. ಮುಕ್ತಿ ನಾಶ ಅಂದ್ರೆ ಏನರ್ಥ? ಮುಕ್ತಿಗೆ ನಾಶನ? ಅದೇ ಮಂದಾಶಂಕ ಅಂತ ಹೇಳಿದ್ದು. ಹಂಗಾದರೆ, ಒಂದು ವೇಳೆ ಆದರೆ ಅವ್ರು ಎಲ್ಲಿರ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದದ್ದು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಮುಕ್ತಿ ನಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಸರಿ, ಅರ್ಥ ಆಯ್ತು. ಮುಕ್ತಿ ನಿತ್ಯ ತಮಃ ಚ ಆವೃತ್ತಿ ಪುನಃ ಏತಯೋಃ ದೇವಾನಾಂ ನಿರಯಃ ನ ಅಸ್ತಿ ತಮಃ ಚ ಅಪಿ ಕಥಂಚನ ಎಂಬುದಾಗಿ ಪದವಿಭಾಗ. ಪ್ರಶ್ನೆ ಕೇಳಿದ್ದು, ಮುಕ್ತಿ ಮತ್ತು ತಮಸ್ಸು ನಾಶವಾದರೆ ಅವರಿಗೆ ಆಶ್ರಯ ಏನು, ಅವಸ್ಥಾನ ಏನು ಅಂತ ಕೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಆ ನಾಶವೇ ಇಲ್ಲ ಅದಕ್ಕೆ. ಮುಕ್ತಿರ್ನಿತ್ಯ, ಮುಕ್ತಿಯು ನಿತ್ಯವಾಗಿ ಇರುತ್ತದೆ. ಮುಕ್ತಿ ಮೋಕ್ಷ ನಿತ್ಯದಲ್ಲಿಯೂ ಇದ್ದೇ ಇರುತ್ತದೆ, ಇದಕ್ಕೆ ನಾಶ ಅಂತಿಲ್ಲ. ತಮಶ್ಚೈವ, ತಮಸ್ಸು ಅಷ್ಟೇ, ತಮಸ್ಸಿಗೂ ನಾಶ ಅಂತ ಇಲ್ಲ, ತಮಸ್ಸು ನಿತ್ಯದಲ್ಲಿ ಇದ್ದೇ ಇರುತ್ತದೆ. ನಾವೃತ್ತಿ ಪುನರೇತಯೋಹೋ, ಈ ಎರಡರಿಂದ, ಮೋಕ್ಷ ಮತ್ತು ತಮಸ್ಸು ಈ ಎರಡರಿಂದ ಮತ್ತೆ ಪುನರಾವೃತ್ತಿ ಇಲ್ಲ, ಸಂಸಾರಕ್ಕೆ ಮತ್ತೆ ಬರುವಂತೆ ಇಲ್ಲ, ಬರುವುದಿಲ್ಲ. ಅನ್ಸತೆ ಹೋದ್ರೆ ಮುಗಿದು ಹೋಯ್ತು ಅಲ್ಲಿಗೆ, ಮೋಕ್ಷಕ್ಕೆ. ಅದು ನಿತ್ಯವಾಗಿ ಅಲ್ಲಿರ್ಬಹುದು. ಸಂಸಾರ ಹಾಗೆ ಅಲ್ಲ, ನರಕ ಹಾಗೆ ಅಲ್ಲ, ಸ್ವರ್ಗ ಹಾಗೆ ಅಲ್ಲ. ಪುಣ್ಯ ಇರುವವರೆಗೆ ಸ್ವರ್ಗದಲ್ಲಿ, ಪಾಪ ಇರುವವರೆಗೆ ನರಕದಲ್ಲಿ, ಮತ್ತೆ ಭೂಲೋಕದಲ್ಲಿ ಬರೋದು, ಮತ್ತೆ ಕರ್ಮವನ್ನ ಮಾಡೋದು, ಹೀಗೆ ಇರುತ್ತದೆ. ಆದರೆ ಮೋಕ್ಷಕ್ಕೆ ಹೋದರೆ ಸುಖವನ್ನೇ ಅನುಭವಿಸೋದು, ತಮಸ್ಸಿಗೆ ಹೋದರೆ ದುಃಖವನ್ನೇ ಅನುಭವಿಸೋದು. ಅದಕ್ಕೆ ಮತ್ತೆ ಪುನರಾವೃತ್ತಿ ಇಲ್ಲ, ಎರಡೂ ನಿತ್ಯವೇ ಎಂಬುದನ್ನ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟದ್ದು. ತಮಶ್ಚ ನಿತ್ಯಮೇವ ಏತಯೋಃ ಮುಕ್ತಿ ತಮಸೋಃ ಸಕಾಶಾತ್ ಪುನರಾವೃತ್ತಿ ನ ಸ ಪುನರಾವರ್ತತೆ ವೌರಮನಂತಂ ಇತಿ ಶ್ರುತೇಃ. ನ ಸ ಪುನರಾವರ್ತತೆ ಅಂತ ಒಂದು ಶ್ರುತಿ, ಆ ಶ್ರುತಿಯಿಂದಲೂ ಕೂಡ ತಿಳಿಸಿಕೊಡುತ್ತದೆ. ಶ್ರುತಿ ತಿಳಿಸಿಕೊಡುತ್ತದೆ ಮೋಕ್ಷ ಮತ್ತು ತಮಸ್ಸಿನಿಂದ ಪುನರಾವೃತ್ತಿ ಇಲ್ಲ ಎಂಬುದನ್ನ ತಿಳಿಸಿಕೊಡ್ತಾ ಇದೆ. ಇನ್ನ ದೇವಾನಾಂ ನಿರಯೋ ನಾಸ್ತಿ, ದೇವತೆಗಳಿಗೆ ಎಂದಿಗೂ ಕೂಡ ನರಕ ಇಲ್ಲ. ದೇವತೆಗಳಿಗೆ ನೋಡಿ, ದೇವತೆಗಳು ಮೋಕ್ಷ ಯೋಗ್ಯರು ಅಂತ ಹೇಳಿಬಿಟ್ಟಿದ್ದು. ದೇವ ಮಾನುಷ ದಾನವ ವಿಭಾಗ ಮಾಡಿ ದೇವತೆಗಳು ಮೋಕ್ಷ ಯೋಗ್ಯರು ಅಂತ ಹೇಳಿದ್ದು. ಇಂತಹ ದೇವತೆಗಳಿಗೆ ಎಂದಿಗೂ ಕೂಡ ನರಕ ಇಲ್ಲ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ನೋಡಿ, ನರಕನೇ ಇಲ್ಲ ಅಂತಂದ ಮೇಲೆ ತಮಸ್ಸಂತೂ ಸಾಧ್ಯವೇ ಇಲ್ಲ. ತಮಸ್ಸಂತೂ ಎಂದಿಗೂ ಕೂಡ ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ತಮಸ್ಸನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಕಥಂಚನ ಮಹತಾ ಪಾತಕೇನಾಪಿ, ಕಥಂಚನ ಎಂಬುದಕ್ಕೆ ಎಂತಹ ಪಾತಕ, ದೊಡ್ಡ ಕೆಲಸ, ತಪ್ಪು ಕೆಲಸ ಮಾಡಿದರೂ ಕೂಡ ಅವರಿಗೆ ನರಕ ಆಗೋದಿಲ್ಲ, ನರಕವೇ ಆಗೋದಿಲ್ಲ ಅಂತ ತಮಸ್ಸಂತೂ ಆಗೋದೇ ಇಲ್ಲ. ನರಕ ಆಗೋದಿಲ್ಲ, ತಮಸ್ಸು ಆಗೋದಿಲ್ಲ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಅನೇಕ ಪಾಪಕರ್ಮವನ್ನು ಮಾಡಿದರೂ ಕೂಡ ಏನೋ ಅಕಸ್ಮಾತ್ತಾಗಿ ಆ ಪಾಪಕರ್ಮದಿಂದ ಅವರಿಗೆ ಆನಂದದಲ್ಲಿ ಕೊಡುವಂತಹ ಆನಂದದಲ್ಲಿ ಹ್ರಾಸವಾಗ್ತದೆ, ಆನಂದ ಕಡಿಮೆ ಆಗ್ತದೆ ಹೊರತು ಅವರಿಗೆ ನರಕಾದಿಯ ಅನರ್ಥಗಳು ಆಗೋದಿಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ಇದು ತಿಳಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದೆ ತಮಸ್ಸು ಅರ್ಥ ಅದು ಹೇಳಿ. ತಮಸ್ಸು ಅಂದ್ರೆ ಅಂದ್ರೆ ಹೆಂಗ್ ಏನ್ ಅರ್ಥ ಮಾಡ್ಕೋಬೇಕು ಅದನ್ನ? ಅಂಧನ್ ತಮಸ್ಸು, ಅಂಧನ್ ತಮಸ್ಸು ಅಂತ ಅರ್ಥ. ಒಳ್ಳೆ ಕೆಲಸ ಮಾಡಿ ಇದು ಮಾಡಿದ್ರೆ ಮೋಕ್ಷ ಅಂದ್ಕೊಂಡು ಹೇಳಿ ಇದು ಮಾಡ್ತಾರೆ. ಬಟ್ ತಮಸ್ಸು ಅಂತಂದ್ರೆ ಅದನ್ನ ಯಾವ ಟೈಪ್ ಇಮ್ಯಾಜಿನ್ ಮಾಡ್ಕೊಳ್ಳೋದು? ಅದನ್ನ
ಹೇಳ್ತಾ ಇದಿಲ್ಲ. ನಿತ್ಯ ಮೋಕ್ಷದಲ್ಲಿ ಸಂಪೂರ್ಣ ಸುಖನೇ ಇರುತ್ತದೆ, ದುಃಖದ ಸಂಬಂಧವೇ ಇರೋದಿಲ್ಲ ಮೋಕ್ಷದಲ್ಲಿ. ತಮಸ್ಸು, ಅಂಧನ್ ತಮಸ್ಸು ಅಂದ್ರೆ ಅಲ್ಲಿ ಸುಖದ ಸ್ಪರ್ಶವೇ ಇರೋದಿಲ್ಲ. ಸುಖ ಅಂದ್ರೆ ಏನು ಗೊತ್ತಿರೋದಿಲ್ಲ ಅದರಲ್ಲಿ ಅಂಧನ್ ತಮಸ್ಸಿನೊಳಗೆ. ಬರೇ ದುಃಖ, ನಾನಾ ರೀತಿಯಾದಂತ ದುಃಖನೇ ದುಃಖ. ನರಕದಲ್ಲಿ ಕೆಲವು ಬಾರಿ ದುಃಖವನ್ನ ಕೊಡೋದನ್ನ ಬಿಟ್ಟು ಕೆಲವು ವಿಶ್ರಾಂತಿಗಾಗಿ ಸಮಯವನ್ನು ಕೊಡಬಹುದು, ಕೆಲವು ಕ್ಷಣ ಅಷ್ಟೇ, ಕೆಲವು ಕಾಲ. ಅಂಧನ್ ತಮಸ್ಸಿನೊಳಗೆ ಮಾತ್ರ ಯಾವ ಒಂದು ಅವಕಾಶವೂ ಕೊಡೋದಿಲ್ಲ. ನಿತ್ಯದಲ್ಲಿಯೂ ದುಃಖನೇ ದುಃಖ, ದುಃಖನೇ ದುಃಖ. ಅದನ್ನ ಅಂಧನ್ ತಮಸ್ಸು ಅಂತ ಕರೆದದ್ದು. ಆಚಾರ್ಯ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ದೈತ್ಯರಿಗೆ, ದಾನವರಿಗೆ ಇವರು ಪುಣ್ಯ ಕರ್ಮವನ್ನು ಮಾಡಿದರೆ ಇವರಿಗೆ ಸ್ವರ್ಗ ಆಗುವಂತೆ ಮೋಕ್ಷಾದಿಗಳು ಆಗ್ತದೆ ಏನೋ ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರ ಶ್ಲೋಕಗಳಲ್ಲಿ ಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.